ಕರ್ನಾಟಕದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನಲ್ಲಿರುವ ಮಾಣಿಕ ನಗರವು ದತ್ತಾತ್ರೇಯರ ಅವತಾರವೆಂದೇ ಪ್ರಸಿದ್ಧರಾದ ಶ್ರೀ ಮಾಣಿಕಪ್ರಭು ಮಹಾರಾಜರ ಜನ್ಮಸ್ಥಳ ಮತ್ತು ತಪೋಭೂಮಿ. ಈ ಪವಿತ್ರ ಕ್ಷೇತ್ರವನ್ನು 19ನೇ ಶತಮಾನದಲ್ಲಿ ಶ್ರೀ ಮಾಣಿಕಪ್ರಭುಗಳೇ ಸ್ವತಃ ಸ್ಥಾಪಿಸಿದರು. ಇಲ್ಲಿನ ಇತಿಹಾಸದ ಪ್ರಕಾರ ಪ್ರಭುಗಳು ಸಕಲ ಮತಗಳು ಒಂದೇ ಎಂದು ಸಾರುವ ಸಕಲ ಮತ ಸಂಪ್ರದಾಯವನ್ನು ಇಲ್ಲಿಂದಲೇ ಜಗತ್ತಿಗೆ ಪರಿಚಯಿಸಿದರು. ಈ ದೇವಾಲಯದ ಪ್ರಮುಖ ವಿಶಿಷ್ಟತೆಯೆಂದರೆ ಶ್ರೀಗಳ ಜೀವಂತ ಸಮಾಧಿಯ ಮೇಲೆ ನಿರ್ಮಿಸಲಾದ ಭವ್ಯ ಮಂದಿರ ಮತ್ತು ಇಲ್ಲಿರುವ ದತ್ತಲೋಕ ಎಂಬ ಅತ್ಯಂತ ಸುಂದರವಾದ ಉದ್ಯಾನವನ. ಈ ಗಾರ್ಡನ್ ಭಕ್ತರಿಗೆ ಮಾನಸಿಕ ಶಾಂತಿ ನೀಡುವ ಪ್ರಶಾಂತ ತಾಣವಾಗಿದ್ದು, ಪ್ರಕೃತಿಯ ನಡುವೆ ಆಧ್ಯಾತ್ಮವನ್ನು ಅನುಭವಿಸಲು ಪೂರಕವಾಗಿದೆ. ಭಕ್ತರು ಇಲ್ಲಿ ಮುಖ್ಯವಾಗಿ ಶ್ರೀಗಳ ಸಮಾಧಿಯ ದರ್ಶನ ಪಡೆದು ದತ್ತಲೋಕದ ಪ್ರಶಾಂತತೆಯಲ್ಲಿ ಧ್ಯಾನ ಮಾಡುತ್ತಾ ಕಾಲ ಕಳೆಯುತ್ತಾರೆ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸೇರುವ ಈ ಕ್ಷೇತ್ರದಲ್ಲಿ ಪ್ರಭುಗಳ ನಾಮಸ್ಮರಣೆ ಮಾಡುವುದು ಮತ್ತು ದತ್ತ ಜಯಂತಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಪುಣ್ಯದಾಯಕ ಎಂದು ನಂಬಲಾಗಿದೆ. ಮಾಣಿಕ ಲೋಕಪಾಲಕ ದೈನ್ಯಹಾರಕ ಸುರಾಸುರವಂದ್ಯ ಮಾಂ ಪಾಹಿ ದಯಾಂ ಕುರು ವಿಶ್ವಪ್ರಿಯ